ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈ ವರ್ಷದ MBBS ಮತ್ತು BDS ವಿದ್ಯಾರ್ಥಿಗಳಿಗೆ ಮತ್ತು ಅವರ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಅವರ ಪಾಲಕರಿಗೆ ಒಂದು ಸಮಾಧಾನ ಕೊಡುವಂತ ಒಂದು ಸಂಗತಿ ಅಂತಂದ್ರೆ KE ಅವರು ಈ ಸಾರಿ ಯಾವುದೇ ರೀತಿಯ ಫೀಸ್ ಅನ್ನು ಜಾಸ್ತಿ ಮಾಡಿಲ್ಲ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ ವರ್ಷಕ್ಕೆ ಯಾವುದೇ ರೀತಿಯ ಫೀಸನ್ನು ಜಾಸ್ತಿ ಮಾಡಿಲ್ಲ. ಹಿಂದಿನ ವರ್ಷದ ಫೀಸ್ ಏನಿತ್ತು ಅದೇ ಫೀಸನ್ನು ಈ ವರ್ಷನೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತೇಳಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು. ಸೊ ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್ ಏನಿತ್ತು ಮತ್ತು ಈ ವರ್ಷ ಫೀ ಸ್ಟ್ರಕ್ಚರ್ ಏನಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಎರಡೂ ಕೂಡ ಸೇಮ್ ಇದೆ, ಏನೂ ಚೇಂಜ್ ಇಲ್ಲ. ಇಲ್ಲೂ ಕೂಡ ಅಷ್ಟೇ. ಸೊ ಖಾಸಗಿ ಕಾಲೇಜುಗಳಲ್ಲೂ ಕೂಡ 9,81,956 ರೂಪಾಯಿ ಇತ್ತು. ಸೊ ಅದೇ ಈ ವರ್ಷನೂ ಕೂಡ ರಿಲೀಸ್ ಆಗಿದೆ, ಅಂದರೆ ಡಿಸೈಡ್ ಆಗಿದೆ. ಮತ್ತು BDS ಅಲ್ಲೂ ಕೂಡ ಸೇಮ್ ಇದೆ. ಓಕೆ, ಸೊ ಇದು ಸೆಂಟ್ ಜಾನ್ಸ್ ಕಾಲೇಜಲ್ಲಿ 6,73,930 ರೂಪೀಸ್ ಇದೆ. ಸೊ ಬಟ್ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರು ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ದೀರಿ ಮತ್ತು ಮಾಡಿದ್ದೀರಿ, ನೀವು 4 ಕಾಲೇಜುಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು, ಭಾಳ ಇಂಪಾರ್ಟೆಂಟು. ಸೊ ಪ್ರತಿ ಎಲ್ಲ ಕಾಲೇಜಸ್ಗಳಲ್ಲಿ ಪ್ರೈವೇಟ್ ಕೋಟಾ ಕ್ಯಾಟಗರಿ ಏನಿದೆ ಅದು 9,81,000 ಅಂದರೆ ಒಂದು 10 lakh ಸೀಟ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ಆದರೆ ಅದೇ ನೀವು BGS ಮಂಡ್ಯ ಅಂದರೆ ಬಾಲಗಂಗಾಧರ ನಗರ ನಾಗಮಂಡಲ ಮಂಡ್ಯದ ಒಂದು ಕಾಲೇಜ್ ಇದೆ, ಅದಕ್ಕೆ ಮಾತ್ರ ಖಾಸಗಿ ಕೋಟಾ ಕಾಲೇಜಸ್ಗಳಿಗೆ ಖಾಸಗಿ ಕೋಟಾ ಸೀಟುಗಳಿಗೆ 18 ಲಕ್ಷ ರೂಪಾಯಿ ಫೀಸ್ ಇದೆ ಅನ್ನೋದು ಗೊತ್ತಿರಲಿ. ಅದಾದಮೇಲೆ SDM ಧಾರವಾಡದಲ್ಲೂ ಕೂಡ 17,29,000 ಫೀಸ್ ಇದೆ. ಸೊ ಅದಾದಮೇಲೆ KBN ಕಲಬುರಗಿ ಸೊ ಇಲ್ಲಿ 16 lakh ಅಂದರೆ 16,14,965 ರೂಪೀಸ್ ಇದೆ, ಗೊತ್ತಿರಲಿ. KBN ಅಂದರೆ ಖಾಜಾ ಬಂದೆ ನವಾಜ್ ಕಾಲೇಜ್ ಏನಿದೆ ಅದು. ಮತ್ತು CDSS NIR ಅಂತಂದರೆ ಸೊ ಡಾಕ್ಟರ್ ಚಂದ್ರಮ್ಮ ಯೂನಿವರ್ಸಿಟಿ ಏನಿತ್ತು, ಸೊ ದಯಾನಂದ ಸಾಗರ ಚಂದ್ರಮ್ಮ ಯೂನಿವರ್ಸಿಟಿ ಕಾಲೇಜು, ಅದಕ್ಕೆ 20 ಲಕ್ಷ ರೂಪಾಯಿ ಫೀಸ್ ಇದೆ ಅನ್ನೋದು ಸ್ವಲ್ಪ ತಲೆಯಲ್ಲಿ ಇರಲಿ. ಓಕೆ, ಯಾಕಂದರೆ ಲಾಸ್ಟ್ ಇಯರ್ ಒಂದಷ್ಟು ವಿದ್ಯಾರ್ಥಿಗಳು ತಪ್ಪಿ ಈಗ ಒಂದಷ್ಟು ಕಾಲೇಜಸ್ಗಳನ್ನ ಹಾಕಿ ಅನುಭವಿಸಿದ್ದಿದೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇನ್ನು ಗೌರ್ಮೆಂಟ್ ಕೋಟಾ ಪ್ಯೂರ್ ಗೌರ್ಮೆಂಟ್ MBBS ಸೀಟ್ಸ್ ಏನಿದೆ ಅದು 50,000 ರೂಪಾಯಿ ಲಾಸ್ಟ್ ಇಯರ್ ಇತ್ತು, ಈ ವರ್ಷನೂ ಕೂಡ ಅಷ್ಟೇ ಇದೆ. ಮತ್ತು BDS 40,000 ಇತ್ತು, ಈ ವರ್ಷನೂ ಕೂಡ ಅಷ್ಟೇ ಇದೆ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ನಮಗೆ ಕ್ವಶನ್ ಬರೋದೇನಂತಂದರೆ, ಸರ್ ನಾನು ಈಗ ಆಪ್ಷನ್ ಎಂಟ್ರಿಯಲ್ಲಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ನನಗೆ 59,850 ರೂಪೀಸ್ ಅಂತೇಳಿ ತೋರಿಸ್ತಾ ಇದೆ. ಹಾಗಾದರೆ ಫೀಸ್ 9,850 ರೂಪಾಯಿ ಜಾಸ್ತಿ ಮಾಡಿದಾರ ಅಂತ ಕೇಳ್ಬೋದು ನೀವು. ಬಟ್ ಅದು ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ ಮೈ ಡಿಯರ್ ವಿದ್ಯಾರ್ಥಿಗಳೇ. 50,000ಕ್ಕಿಂತ ಜಾಸ್ತಿ ಇಲ್ಲಿ ನಿಮಗೆ ಈ ರೀತಿಯಾಗಿ ಇದು ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ 59,850 ರೂಪೀಸ್ ಅಂತ ಏನಿದೆ ಇದು ಆ್ಯಕ್ಚುಲಿ 50,000 ಪ್ಲಸ್ ಯೂನಿವರ್ಸಿಟಿ ಫೀಸ್ ಅಂತೇಳಿ 9,850 ರೂಪೀಸ್, 9,850 ರೂಪಾಯಿಯನ್ನು ತಗೋತಾರೆ. ಓಕೆ, ಗೊತ್ತಿರಲಿ. ಸೊ ಇಲ್ಲೂ ಕೂಡ ಅಷ್ಟೇ. 1 lakh ರೂಪೀಸ್ ESIC ಮೆಡಿಕಲ್ ಕಾಲೇಜಿಗೆ ಫೀ ಇದೆ, ಆದರೆ 1,09,850 ರೂಪೀಸ್ ತಗೋತಾರೆ. ಯಾಕೆ ಅಂತಂದರೆ ಸೊ ದಯವಿಟ್ಟು ತಿಳ್ಕೊಳ್ಳಿ, ಇದು ಯೂನಿವರ್ಸಿಟೀಸ್ ಫೀಸ್ ಅಂತ ಇರ್ತದೆ, ಇಷ್ಟು ರೂಪಾಯಿಯನ್ನು ತಗೋತಾರೆ. ಅಂದರೆ ನಿಮ್ಮ ಓವರ್ ಆಲ್ ಫೀಸ್ ಏನು ಬರ್ತದೆ ಅದು 59,850 ಬರ್ತದೆ. ಇದಕ್ಕೆ ಎಡಿಷನ್ ಆಗಿ ಗೌರ್ಮೆಂಟ್ ಕಾಲೇಜಸಲ್ಲಿ ಒಂದು ಅದು ಇದು ಅಂತೇಳಿ ಒಂದು 6,000 ಸಾವಿರ ರೂಪಾಯಿ ತೊಗೊಳ್ಬೋದು ನಿಮಗೆ. ಅದಾದಮೇಲೆ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಸ್ವಲ್ಪ ಜಾಸ್ತಿ ತೊಗೋಬೋದು, ಅಂದರೆ ಅವ್ರದ್ದು ಒಂದಷ್ಟು ಆ ಫಂಡ್ ಈ ಫಂಡ್ ಅಂಥೇಳಿ ತೊಗೊಳ್ಬೋದು. ಲೈಬ್ರರಿ ಖರ್ಚು, ಇಂಟರ್ನೆಟ್ ಖರ್ಚು ಅದು ಇದು ಅಂಥೇಳಿ ತೊಗೊಳ್ಬೋದು. ಬಟ್ ಗೌರ್ಮೆಂಟ್ ಕಡೆಯಿಂದ ರಿಮೆಂಬರ್ ಫೀ ಸ್ಟ್ರಕ್ಚರ್ ಲಾಸ್ಟ್ ಇಯರಿಗೆ ಏನು ಕಂಪೇರ್ ಮಾಡಿದರೆ ಈ ವರ್ಷನೂ ಕೂಡ ಅದೇ ಇದೆ ಅನ್ನೋದು ಬಹಳ ಖುಷಿಯ ವಿಚಾರ. 59,850 ರೂಪೀಸ್ ಇದೆ, ಅಷ್ಟೇ ಇರ್ತದೆ. ಬಟ್ ಇಲ್ಲಿ ಕೊಡಬೇಕಾದ್ರೆ 50,000 ಅಂತ ಕೊಡ್ತಾರೆ. ಬಟ್ 9,850 ರೂಪೀಸ್ ಏನಿದೆ ಅದು ಯೂನಿವರ್ಸಿಟಿ ಫೀಸ್ ಅಂತೇಳಿ ತಗೋತಾರೆ. ಎಲ್ಲ ಕಡೆನೂ ಅಷ್ಟೇ. ಈಗ ನೋಡಿ, MBBS 9,81,956 ರೂಪೀಸ್ ಇದೆ, ಹೌದಾ? ಇಲ್ಲಿ ನೋಡ್ಬೋದು 9,94,406 ರೂಪೀಸ್ ಆಗ್ತದೆ. ಓಕೆ, ಸೊ ಅದೇ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, 1,28,746 ರೂಪೀಸ್ ಇರೋದು MBBS ಸರ್ಕಾರಿ ಕೋಟ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಇರೋದು. ನಿಮಗೆ ಓವರ್ ಆಲ್ ಫೀಸ್ ಎಷ್ಟಾಗ್ತದೆ ಅಂದರೆ 1,41,196 ರೂಪೀಸ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಒಟ್ಟಿನಲ್ಲಿ ಕನ್ಕ್ಲೂಷನ್ ಇಷ್ಟೇ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷದ ಫೀ ಸ್ಟ್ರಕ್ಚರಲ್ಲಿ ಯಾವುದೇ ರೀತಿಯ ಚೇಂಜನ್ನು ಬದಲಾವಣೆಯನ್ನು KEದವರು ಮಾಡಿಲ್ಲ. ಸೊ ಆ KEದವರಿಗೆ ನಾವು ಋಣಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.